ಗ್ರಾಮದಲ್ಲಿ 3 ದಿನಗಳ ಡಿಸಿಎಂ ಕ್ರಿಕೆಟ್ ಪಂದ್ಯಾವಳಿಗಳು. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದಲ್ಲಿ ದಲಿತ ಮುಖಂಡಗಳ ಸಹಯೋಗದೊಂದಿಗೆ ಏರ್ಪಡಿಸಲಾದ 3 ದಿನಗಳ ಡಿಸಿಎಂ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಮೊದಲನೇ ಬಹುಮಾನ 30,000 ರೂಪಾಯಿಗಳು ಹಾಗೂ ದ್ವಿತೀಯ ಬಹುಮಾನ 15,000 ರೂಪಾಯಿಗಳು, ಸಮಾಧಾನಕರ ಬಹುಮಾನವಾಗಿ 5,000 ರೂಪಾಯಿಗಳನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಪಂದ್ಯಾವಳಿಗಳಲ್ಲಿ 20 ತಂಡಗಳು ಆಗಮಿಸಿದ್ದು, ಕ್ರೀಡಾಪಟುಗಳಿಗೆ ಹಾಗೂ ಅಲ್ಲಿ ನೆರೆದಿರುವ ವೀಕ್ಷಕರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ ಮೊದಲನೇ ದಿನ ಶಿಕ್ಷಕ ರವಿಕುಮಾರ್ ಡಿ, ಶಿವಶಂಕರ್, ಪ್ರವೀಣ್ ಕುಮಾರ್ ಹಾಗೂ ಎರಡನೇ ದಿನ ಊಟದ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದ ನರಸಿಂಹಮೂರ್ತಿ ಹಾಗೂ ಗ್ರಾಮದ ಮುಖಂಡ ಶ್ರೀಧರ್ ಅವರುಗಳು ಏರ್ಪಡಿಸಿದ್ದರು. ಈ 3 ದಿನಗಳ ಈ ರೋಚಕ ಪಂದ್ಯಾವಳಿಗಳಲ್ಲಿ ಪ್ರಥಮ ಬಹುಮಾನ ಟ್ರೋಫಿ ಮತ್ತು 30,000 ನಗದನ್ನು ಜಾತವಾರ ಹೊಸಳ್ಳಿ ಯುವಕರು ಪಡೆದಿದ್ದು, ಎರಡನೇ ಬಹುಮಾನವನ್ನು ಮಳ್ಳೂರು ಗ್ರಾಮದ ಡಿಸಿಎಂ ತಂಡದ ಯುವಕರು ಟ್ರೋಫಿ ಮತ್ತು 15,000 ನಗದನ್ನು ಪಡೆದಿರುತ್ತಾರೆ. ಸಮಾಧಾನಕರ ಬಹುಮಾನವನ್ನು ಜೆಬಿಎಂ ತಂಡ ಮಳ್ಳೂರು 5,000 ನಗದನ್ನು ಪಡೆದಿರುತ್ತಾರೆ. ಈ 3 ದಿನಗಳ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಮಳ್ಳೂರು ಗ್ರಾಮದ ದಲಿತ ಮುಖಂಡಗಳ ಸಹಯೋಗದ ಜೊತೆಗೆ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳ ಕಟ್ಟುನಿಟ್ಟಾಗಿ ನಡೆಯುವುದಕ್ಕೆ ಮುಖಂಡತ್ವ ವಹಿಸಿದ ಶಿಕ್ಷಕರು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರವಿಕುಮಾರ್ ಡಿ ಹಾಗೂ ತಂಡದವರು, ಕೋಚರ್ಗಳಾದ ಸುನಿಲ್ ಕುಮಾರ್ ಹಾಗೂ ನರಸಿಂಹಮೂರ್ತಿ ರವರುಗಳು. ಇನ್ನು 3 ದಿನಗಳ ವೀಕ್ಷಕ ವಿವರಗಳನ್ನು ರಾಕೇಶ್ ರವರು ವಹಿಸಿದ್ದು, ಡಿಸಿಎಂ ಕ್ರಿಕೆಟ್ ಟೂರ್ನಿಮೆಂಟ್ ಯಶಸ್ವಿಗೆ ಕಾರಣರಾಗಿದ್ದಾರೆ. ಕೊನೆಯದಾಗಿ ಗ್ರಾಮದ ಮುಖಂಡರುಗಳು ಎಲ್ಲ ಸೇರಿ ಗೆದ್ದಂತಹ ತಂಡದವರಿಗೆ ಸನ್ಮಾನಿಸಿ ಶುಭಾಶಯಗಳನ್ನು ಕೋರಿದರು. ಟ್ರೋಫಿ ಮತ್ತು ನಗದು ಪಡೆದ ಜಾತವಾರ ಹೊಸಳ್ಳಿ ಯುವಕರು, ಮಳ್ಳೂರು ಗ್ರಾಮದ ಡಿಸಿಎಂ ಮತ್ತು ಜೆಬಿಎಂ ತಂಡದ ಯುವಕರು ಸಂತೋಷದಿಂದ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಒಂದು ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಮುನಿಯಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಎಂಎಸ್ ಮಂಜುನಾಥ್, ಈದರೆ ಸಮತಾ ಸೇನೆ ತಾಲೂಕು ಉಪಾಧ್ಯಕ್ಷ ವೆಂಕಟಣ್ಣಪ್ಪ, ಜಂಬ ಯುವ ಸೇನೆ ಜಿಲ್ಲಾ ಉಪಾಧ್ಯಕ್ಷ ದೇವಪ್ಪ, ತಾಲೂಕು ಅಧ್ಯಕ್ಷ ಸಂದೀಪ್, ವಕೀಲರಾದ ಅಜಯ್ ಕುಮಾರ್, ಅಶೋಕ್, ಕಲಾವಿದರಾದ ಸದಾನಂದ ಬಾಬು, ಟಿಎಂ ದೇವರಾಜ್, ಎಸ್ಟಿಎಂಸಿ ಅಧ್ಯಕ್ಷ ಶ್ರೀನಿವಾಸ್, ಮಧು, ಶ್ರೀನಿವಾಸ್ ಬಯ್ಯಣ್ಣ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಮತ್ತೆ ಒಂದು ಟ್ರೋಫಿಯನ್ನ ನಮ್ಮ ಎಲ್ಲ ಊರಿನ ಹಿರಿಯರು ಮುಖಂಡರು ಕೊಡಬೇಕಂತ ಹೇಳಿ ಎಲ್ಲರಲ್ಲೂ ಮನವಿ. ಪ್ರಥಮ ಬಹುಮಾನವನ್ನು ಪಡೆದಂತ ಡಿಸಿಎಂ ಕ್ರಿಕೆಟ್ ನಮ್ಮ ದೇಶದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕ್ರಿಕೆಟ್ ಅನ್ನೋದು ಪ್ರತಿಯೊಂದು ಮನೆಯಲ್ಲಿರುವಂತ ಪ್ರತಿಯೊಂದು ವ್ಯಕ್ತಿಗೂ ಇಷ್ಟ ಆಗಂತ ಸ್ಪೋರ್ಟ್ಸ್. ಅಂತ ಕ್ರಿಕೆಟ್ ಅನ್ನೋದು ಹಳ್ಳಿ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಜನಗಳು ಪ್ರತಿಯೊಬ್ಬರು ಸಹ ಟೆನ್ನಿಸ್ ಕ್ರಿಕೆಟ್ ಆಗಿರ್ಬೋದು, ಟಿವಿಯಲ್ಲಿ ಬರುವಂತ ಮ್ಯಾಚಸ್ ಆಗಿರ್ಬೋದು, ಎಷ್ಟೇ ಕೆಲಸಗಳಿದ್ರು ಅದನ್ನ ಕುತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಅಂತ ಹಳ್ಳಿ ಪ್ರತಿಭೆಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟು ಒಂದು ವೇದಿಕೆ ನೀಡಿರುವಂತ ಎಲ್ಲ ಡಿಸಿಎಂ ಬಾಯ್ಸ್ ನ ಯಾರ್ಯಾರು ಕ್ರಿಕೆಟ್ ಆಯ್ತಾರಿದ್ದಾರೆ ಎಲ್ಲರಿಗೂ ಸಹ ನಮ್ಮ ಜಾತಕ ಆಟಗಾರ ಪರವಾಗಿ ತುಂಬಾ ಹೃತ್ಪೂರ್ವಕವಾದಂತ ಧನ್ಯವಾದಗಳು ಹೇಳ್ತಾ ಇದೀವಿ. ಇಷ್ಟೇ ಅಲ್ಲ, ಪ್ರತಿ ವರ್ಷನೂ ಸಹ ನೀವು ಯಾರೆಲ್ಲ ಹಳ್ಳಿ ಭಾಗದಲ್ಲಿ ಪ್ರತಿಭೆಗಳಿದ್ದಾರೆ ಅವ್ರಿಗೆಲ್ಲ ಸಹ ಒಂದು ವೇದಿಕೆ ಮಾಡ್ಕೊಡಿ. ನಿಮ್ ಕೈಲಾದಷ್ಟು ಒಂದು ಪ್ರತಿಭೆನ ಜನರಿಗೆ ತಿಳಿಸ್ಕೊಡೋ ತರ ಮಾಡಿ. ಇದೇ ತರ ಕ್ರೀಡೆಗೆ ಪ್ರೋತ್ಸಾಹ ನೀಡ್ತಾರೆ ಅಂತ ಹೇಳ್ತಾ ನಮ್ಮೊಂದು 2 ಮಾತುಗಳನ್ನ ಮುಗಿಸ್ತಾ ಇದೀವಿ. ಇದೇ ತರ ನಡ್ಸ್ಕೊಳ್ತಾ ಹೋಗ್ತಾರೆ. ತುಂಬಾ ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಈ ಟೂರ್ನಮೆಂಟ್ ಸಕ್ಸಸ್ಗೆ ಕಾರಣ ನಮ್ಮ ಜೊತೆ ಇದ್ದು ನಮ್ಮಲ್ಲಿ ಒಬ್ಬರಾಗಿ ನಮ್ಮ ತಂಡದಲ್ಲೂ ನಾವು ಇರ್ತೀವಿ ಅಂತ ಹೇಳಿ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿರುವಂಥ ರವಿ ಅಣ್ಣ ಮತ್ತು ಸುನಿಲ್ ಅಣ್ಣ ಅವರಿಗೆ ಒಂದು ಕ್ರಿಕೆಟ್ ಡಿಸಿಎಂ ಕ್ರಿಕೆಟ್ ಒಂದು ಪಂದ್ಯಾವಳಿಯಲ್ಲಿ ಅನೇಕ ನೂರಾರು ಜನ ಭಾಗವಹಿಸಿ ಸುಮಾರು ಒಂದು 25 ತಂಡಗಳು ಬಂದು ಈ ಗ್ರಾಮದಲ್ಲಿ ಒಳ್ಳೆ ಫಸ್ಟ್ ಪ್ರೈಜು, ಸೆಕೆಂಡ್ ಪ್ರೈಜು, ಥರ್ಡ್ ಪ್ರೈಜು ಇವೆಲ್ಲ ಕೂಡ ಬಿಸಿಲು ಗಾಳಿ ಅನ್ನೋದೇ ತಮ್ಮೂರಲ್ಲಿ ಒಂದು ಅದ್ಭುತವಾದಂತ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನ ಯಶಸ್ವಿಗೊಳಿಸೋದಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳುವನಾಗಿದ್ದೇನೆ. ಮೊದಲನೇದಾಗಿ ಈ ಕ್ರಿಕೆಟ್ ಒಂದು ಮೊದಲು ಆಡಬೇಕಾದ್ರೆ ಅದರ ಜನಗಳಿಗೆ ಒಂದು ಆಕರ್ಷಣೆ ಬೇಕು. ಈ ಕ್ರಿಕೆಟ್ ಆಡಬೇಕಾದ್ರೆ ನಮ್ಮೂರಲ್ಲಿ ಒಂದು 20 ಜನ ಯುವಕರು ತುಂಬಾ ಅದ್ಭುತವಾಗಿ ಅದಕ್ಕೆ ಬೇಕಾದಂತ ಎಲ್ಲ ಹಣ ಸಹಾಯ, ಅದಕ್ಕೆ ಬೇಕಂತ ಎಲ್ಲ ರೀತಿಯಲ್ಲಿಯೂ
ಅದಕ್ಕೆ ಒಬ್ಬ ಮುಖಂಡರು ಬೇಕು. ಆ ಮುಖಂಡನ ಆರಿಸ್ಕೊಂಡು ನಮ್ಮೂರಲ್ಲಿ ಒಂದು ಕ್ರಿಕೆಟ್ ಮಾಡ್ಬೇಕು, ನಾವು ಒಂದು ಹೆಸರಿರ್ಬೇಕು ಅಂತ ಹೇಳಿ ರವಿಕುಮಾರ್ನ ಆರಿಸ್ಕೊಂಡು ಇನ್ನ ಅನೇಕ ಜನಗಳ ಹತ್ರ ಅವರು ಹೋಗಿ ನಾವು ಈ ತರ ಕ್ರಿಕೆಟ್ ಆಡ್ತಾ ಇದೀವಿ, ತಮ್ಮ ಕಡೆಯಿಂದ ಏನಾದರೂ ಒಂದು ಹೆಲ್ಪ್ ಆಗ್ಬೇಕು ಅಂತಂದಾಗ ನಮ್ಮ ಊರಿನ ಹಿರಿಯರು ಎಲ್ಲ ಸೇರಿ ಅವರವ್ರಿಗೆ ತಕ್ಕ ಹಾಗೆ ಸಹಾಯ ಮಾಡಿದ್ದಾರೆ. ಇಂಥ ಒಂದು ಕ್ರಿಕೆಟ್ ತಂಡಗಳು ಇನ್ನು ಅನೇಕ ಊರುಗಳಲ್ಲಿ ನಡೀಬೇಕಂತ ಹೇಳಿ